ಭಾರತೀಯ ಸಂಸ್ಕೃತಿ ಮತ್ತು ಕಲೆಯ ಪ್ರಮುಖ ಸಂಕೇತವಾದ ಕಮಲದ ಹೂವಿನ ಮಹತ್ವವನ್ನು ಸಾರುವ ವಿಶಿಷ್ಟ ಸಿನಿಮಾ ಪದ್ಮಗಂಧಿ ಚಲನಚಿತ್ರವು ಫೆಬ್ರವರಿ 22ರಿಂದ ಕಲಬುರಗಿ ನಗರದ ಶೆಟ್ಟಿ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಳ್ಳಲಿದೆ. ಸಂಸ್ಕೃತಿ ವಿದ್ವಾಂಸರು ಮತ್ತು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಪ್ರೊಫೆಸರ್ ಎಸ್.ಆರ್. ಲೀಲಾ ಅವರು ಈ ಚಿತ್ರವನ್ನು ನಿರ್ಮಿಸಿದ್ದಾರೆ ಎಂದು ಚಿತ್ರದ ನಿರ್ದೇಶಕ, ಖ್ಯಾತ ಚಲನಚಿತ್ರ ಮತ್ತು ರಂಗಭೂಮಿಯ ನಟ ಕೆ. ಸುಚೇಂದ್ರ ಪ್ರಸಾದ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗುರುಕುಲದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿನಿಯೊಬ್ಬಳು ಕಮಲದ ಹೂ ಬಗ್ಗೆ ಆಕರ್ಷಿತಳಾಗಿ ಅದರ ಆಧ್ಯಾತ್ಮಿಕ, ಸಾಂಸ್ಕೃತಿಕ, ವೈಜ್ಞಾನಿಕ ಮತ್ತು ಔಷಧಿಯ ಮಹತ್ವವನ್ನ ಅನ್ವಯಿಸುವ ಕಥೆಯನ್ನ ಇದು ಒಳಗೊಂಡಿದೆ. ಇದು ಕನ್ನಡದ ಜೊತೆಗೆ ಸಂಸ್ಕೃತ ಮತ್ತು ಹಿಂದಿ ಭಾಷೆಗಳಲ್ಲಿಯೂ ಬಿಡುಗಡೆ ಆಗುತ್ತಿದ್ದು ಇಂಗ್ಲಿಷ್ ಸಬ್ ಟೈಟಲ್ ಒಳಗೊಂಡಿದೆ. 2 ಗಂಟೆ 5 ನಿಮಿಷದ ಅವಧಿಯ ಈ ಚಿತ್ರ ಇದಾಗಿದೆ. ಶತಾವಧಾನಿ ಗಣೇಶ್, ಪರಿಪೂರ್ಣ ಚಂದ್ರಶೇಖರ್, ಜಿ.ಎಲ್. ಭಟ್, ಮಹಾಪದ್ಮ, ಮೃತ್ಯುಂಜಯ ಶಾಸ್ತ್ರಿ ಮತ್ತು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಮೊದಲಾದ ವಿದ್ವಾಂಸರು ತೆರೆಯ ಮೇಲೆ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರವು ಕಮಲದ ಹೂವಿಗೂ ಮತ್ತು ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದ ಪದ್ಮಶ್ರೀ, ಪದ್ಮವಿಭೂಷಣ, ಪದ್ಮಭೂಷಣಗಳಿಗೂ ಇರುವ ಸಾಂಕೇತಿಕ ಸಂಬಂಧವನ್ನು ಸಹ ಎತ್ತಿ ತೋರುತ್ತದೆ. ಅನೇಕ ವಿದ್ವಾಂಸರು, ಮಠಾಧೀಶರು ಚಿತ್ರವನ್ನು ವೀಕ್ಷಿಸಿ ಪ್ರಶಂಸನೀಯ ವ್ಯಕ್ತಪಡಿಸಿದ್ದಾರೆ. ಈ ಚಲನಚಿತ್ರ ಇಂಡೋ-ದುಬೈ ಚಲನಚಿತ್ರೋತ್ಸವದಲ್ಲಿ ಉತ್ತಮ ಚಿತ್ರ ಪ್ರಶಂಸನೆಗೆ ಪಾತ್ರವಾಗಿದೆ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೂ ಆಯ್ಕೆಯಾಗಿದೆ. ಒಂದು ದೃಶ್ಯವು ಕಡಿತಗೊಳಿಸದೆ ಸೆನ್ಸಾರ್ ಪ್ರಮಾಣ ಪತ್ರ ಪಡೆದುಕೊಂಡಿದೆ. ಇದು ಜ್ಞಾನಾರ್ಜನೆಗಾಗಿ ಮಾಡಿದ ಚಿತ್ರ ಎಂದು ವಿವರಿಸಿದರು. ಬ್ರಹ್ಮ ಸೃಷ್ಟಿ ಮಾಡಿದ ಕಮಲದ ಮೇಲೆ ನಾಭಿ ಕಮಲ ಅಂತ ವಿಷ್ಣುವಿಗೆ, ಪುರಾಣದಲ್ಲಿ ಎಲ್ಲ ಕಡೆಯೂ ಕಮಲ. ಅಲ್ಲಿಂದ ಆರಂಭಗೊಂಡು ಇತ್ತೀಚೆಗೆ ಅಯೋಧ್ಯೆ ಶ್ರೀರಾಮ ಅಂತ ಹೇಳಿದರೆ ಆ ಶ್ರೀರಾಮ ಮೂರ್ತಿ, ಅದಕ್ಕೆ ರಾಮಲಲ್ಲಾ ಮೂರ್ತಿಗಳಿಗೆ ಅವರು ಅಧಿಷ್ಠಾನದಿಂದ ಹಿಡಿದು ನಖ ಶಿಖಾಂತ ಎಲ್ಲ ಕಡೆಯೂ ಕಮಲ ಬಳಕೆ. ಯಾಕೆ ಅಂತ ಹುಡುಕ್ತಾ ಹೋದಾಗ ಅದರಲ್ಲಿ ತಂತ್ರ, ಮಂತ್ರ, ವೇದ, ವೇದಾಂತ, ಆಯುರ್ವೇದ, ಯೋಗ, ಸಾಹಿತ್ಯ, ಸಂಗೀತ, ನಾಟಕ ಈ ಥರ ಯಾವ್ಯಾವ್ದು ನೋಡಿಕೊಂಡ್ರು ಸಹ ವ್ಯಾಪಕವಾಗಿ ಕಮಲ ಯಾಕೆ ಇದೆ ಅಂತ ಹುಡುಕಾಡಿದ್ರೆ ಭಾವತ್ತೆ ಪದ್ಮಗಂಧಿ ಅಂತ ಸಂಸ್ಕೃತ, ಕನ್ನಡ, ಹಿಂದಿ 3 ಭಾಷೆಗಳಲ್ಲಿ ತಯಾರಾದಂಥ ಚಿತ್ರ. ಇದನ್ನೀಗಾಗಲೇ ಅನೇಕ ಸಂಸ್ಥೆಗಳು, ಮಠಾಧೀಶರು, ಅದು ಸುತ್ತೂರು ಶ್ರೀಗಳಾಗಿರ್ಬೋದು ಅಥವಾ ನಿರ್ಮಲಾನಂದ ಸ್ವಾಮಿಗಳಾಗಿರ್ಬೋದು, ವೀರೇಂದ್ರ ಹೆಗಡೆಯವರಾಗಿರ್ಬೋದು ಅಥವಾ ಉಡುಪಿಯ ಅಷ್ಟಮಠಗಳಾಗಿರ್ಬೋದು, ಕುಕ್ಕೆ ಶ್ರೀಗಳಾಗಿರ್ಬೋದು, ರಾಮಕೃಷ್ಣ ಮಠದ ಅನೇಕ ಅಧ್ವರ್ಯರಾಗಿರ್ಬೋದು, ಎಲ್ಲ ಪರಮಾಚಾರ್ಯರು ಎಲ್ಲರೂ ಸಹ ಇದನ್ನು ಕೂತು ತುಂಬ ಕುತೂಹಲದಿಂದ ವೀಕ್ಷಿಸಿದ್ದಾರೆ. ಜಿಲ್ಲಾವಾರು ಅಂದರೆ ಇದನ್ನು ಬಿಡುಗಡೆಯಾಗಿ ಜನಭರಿತ ಪ್ರದರ್ಶನವನ್ನು ಕಂಡ ಮೇಲೆ ಕಲ್ಯಾಣ ಕರ್ನಾಟಕದಲ್ಲಿ ಯಾಕೆ ಈ ಪ್ರದರ್ಶನ ಆಗಬಾರದು ಅಂತ ಯೋಚನೆ ಮಾಡ್ತಾ ಎಲ್ಲ ಸಮಾನ ಮನಸ್ಕರ ಸಂಯುಕ್ತಾಶ್ರಯದಲ್ಲಿ ನಾವು ಇಲ್ಲೂ ಈ ಜಿಲ್ಲೆಯಲ್ಲೂ ಆ ಥರದ ಅನೇಕ, ಈಗಷ್ಟೇ ನಾವು ನಮೋಶ್ರೀ ಸಾಹೇಬ್ರನ್ನ ಭೇಟಿ ಮಾಡಿ ಬಂದ್ವಿ. ಈಗಷ್ಟೇ ಇಲ್ಲೊಂದು ಅನೇಕರು ಮಣಿಕಂಠರವರು ಮಾತಾಡ್ಬಿಟ್ಟು ನಮಗೆ ಬೆಂಬಲ ಸೂಚಿಸಿದ್ರು. ತಾವೆಲ್ಲರೂ ಬಲ್ರಿ ಒಂದು ಚಿತ್ರ ಮಾಡಬೇಕು ಅಂತಂದಾಗ ಸಹಜವಾಗಿ ಬೆಂಬಲ ಬಹಳ ಮುಖ್ಯವಾಗಬೇಕು. ಆದರೆ ಪದ್ಮಗಂಧಿಯ ಬಲ ಯಾವುದು ಅಂತಂದರೆ ಈ ಎಲ್ಲ ಬೆಂಬಲಗಳೊಟ್ಟಿಗೆ ಇದು ದ್ರವ್ಯಾರ್ಜನೆಗಾಗಿ ಮಾಡಿದ ಚಿತ್ರ ಅಲ್ಲ, ಜ್ಞಾನಾರ್ಜನೆಗಾಗಿ ಮಾಡಿದ ಚಿತ್ರ. ಇದೊಂದು ಕಥಾಚಿತ್ರ. ಸಾಕ್ಷ್ಯ ಒದಗಣೆ ಹೇಳ್ತಿದ್ದೀರಲ್ಲ, ಹಾಗಾದರೆ ಅಂದರೆ ಸಾಕ್ಷ್ಯ ಒದಗಣೆ ಪೂರ್ಣತಮ ಇರುತ್ತೆ ಇದರಲ್ಲಿ. ನಾವೇನು ಹೇಳ್ತಿದ್ದೀವಿ ಸಾಧಾರವಾಗಿ ಈ ಚಿತ್ರದಲ್ಲಿ ನಾವು ಕೂಡ ಮಾಡೋ ಪ್ರಯತ್ನ ಮಾಡಿದ್ದೇವೆ. ಪ್ರಮಾಣ ರಹಿತವಾಗಿ ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದು, ಅದರಲ್ಲೂ ಪರಿಣಾಮಕಾರಿ, ಅತ್ಯಂತ ಪರಿಣಾಮಕಾರಿಯಾದ ಮಾಧ್ಯಮ, ಸತ್ಪರಿಣಾಮವನ್ನು ದುಷ್ಪರಿಣಾಮವನ್ನು ಏಕಕಾಲಕ್ಕೆ ಬೀರಬಲ್ಲಂಥ ಈ ಮಾಧ್ಯಮದ ಸದ್ಬಳಕೆ ಒಂದು ಜವಾಬ್ದಾರಿ ಅಂತ ಯೋಚನೆ ಮಾಡಿ ಈ ತಂಡ ಪದ್ಮಗಂಧಿಯನ್ನ ಈವರೆಗೆ ತಲುಪಿಸಿದೆ. ಈಗ ಇದನ್ನು ಮಾನನೀಯ ಭಾರತೀಯ ಉಪರಾಷ್ಟ್ರಪತಿಗಳು ಜೊತೆಗೆ ನಾನು ಆಗಲೇ ಹೇಳಿದ ಹಾಗೆ ಕರ್ನಾಟಕದ ಮತ್ತು ಮೇಘಾಲಯದ ಮಾನನೀಯ ರಾಜ್ಯಪಾಲರುಗಳು ಇಂಥವರೆಲ್ಲರೂ ಸಹ ಇದನ್ನು ಕೂತು ನೋಡೋ ವ್ಯಕ್ತಪಡಿಸಿದ್ದಾರೆ. ಬಯಕೆಯನ್ನು ಅವ್ರ ವಾಂಛೆ ಇದೆ. 27ನೇ ತಾರೀಕು ಮೈಸೂರಿನಲ್ಲಿ ಬಿಡುಗಡೆಯಾಗಿ ಅಷ್ಟು ಜನಭರಿತ ಪ್ರದರ್ಶನ ಕಂಡ ನಂತರವೂ ಮೈಸೂರಲ್ಲಿ ಶ್ರೀಮನ್ ಮಹಾರಾಜರು ನನಗೆ ನೋಡೋಕ್ಕಾಗಲಿಲ್ಲ, ಅದಕ್ಕಾಗಿ ಬನ್ನಿ ಅಂತ ಮತ್ತೆ ಈ 27ನೇ ತಾರೀಕಿಗೆ ಮತ್ತೆ ಮೈಸೂರಿನಲ್ಲಿ ಈ ಥರದ ಚಿತ್ರಮಂದಿರ ಪ್ರದರ್ಶನ. ಈ ಚಿತ್ರ ನಾವು ಚಿತ್ರಮಂದಿರದಲ್ಲೇ ಪ್ರದರ್ಶನ ಮಾಡೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದರ ಉನ್ನತೀಕೃತ ವ್ಯವಸ್ಥೆ ನಮ್ಮನ್ನು. ನಾವು ಇದಕ್ಕಾಗಿಂತ ಇದರ ತಾಂತ್ರಿಕ ಶ್ರೀಮಂತಿಕೆಗಾಗಿ ಅನೇಕ ಕೆಲಸ ಮಾಡಿರ್ತೇವೆ. ಹಾಗಾಗಿ ಚಿತ್ರಮಂದಿರದಲ್ಲಿ ನೋಡಿದಾಗ ಹೆಚ್ಚಿನ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕಾಗಿ ಚಿತ್ರಮಂದಿರದಲ್ಲೇ ಆಗಬೇಕು ಅಂತ ಯೋಚನೆ ಮಾಡಿದ್ದೇವೆ. ಈ 22ನೇ ತಾರೀಕು ಪ್ರಾಯ ನಮ್ಮ ಎಲ್ಲ ಅಧ್ವರ್ಯರು, ಗಣ್ಯಮಾನ್ಯರು ಹೇಳಿದ ಹಾಗೆ 22ನೇ ತಾರೀಕು ಅದನ್ನು ಮಾಡೋಣ ಭಾನುವಾರ ಅಂತ ಹೇಳ್ತಿದ್ದಾರೆ. 22ಕ್ಕೆ ಶೆಟ್ಟಿ ಚಿತ್ರಮಂದಿರದಲ್ಲಿ ಅದನ್ನು ಮಾಡಬಹುದಾ ಅಂತ ಒಂದು ಆಲೋಚನೆ ಇಲ್ಲಿಂದ ಆರಂಭಗೊಂಡು ತಮ್ಮನ್ನು ಮೊದಲುಗೊಂಡು ಇದರದೆಲ್ಲ ಒಂದು ವಿಶೇಷವಾದ ವಿಚಾರವನ್ನು ತಮ್ಮಲ್ಲಿ ಅರಿಕೆ ಮಾಡಿಕೊಂಡು ಆ ನಂತರ ಆ ಎಲ್ಲ ಮಹನೀಯರನ್ನು ಮಾತಾಡಿಸಿಕೊಂಡು 22ಕ್ಕೆ ಎಲ್ಲ ನಿಕ್ಕಿ ಮಾಡ್ಕೊಂಡು ಹೋಗೋಕ್ಕಾಗಿ ಅಂತ ನಾನು ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದೇನೆ.
ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.